ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಮತಾ ಹಾಟ್ ಹ್ಯಾಕರ್. ಎಸ್, ಈ ವಿಡಿಯೋ ಸ್ಪೆಷಲ್ ವಿಡಿಯೋ ಏನಾಗಿರುತ್ತೆ ಅಂತಂದರೆ, ನಾವು ಕಾಲೇಜಿಂದ ಟ್ರಿಪ್ ಹೋಗ್ತಾ ಇದ್ದೀವಿ. ಅದು 2 ಡೇಸ್ ಟ್ರಿಪ್ ಆಗಿರುತ್ತೆ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೆ ಬಿಡೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು. ಆಲ್ರೆಡಿ ನಮ್ಗೆ ಇದ್ದಿದ್ದು 9 ಗಂಟೆ ಬಸ್ ಆಗಿತ್ತು. ಸೊ ಲಗೇಜ್ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಮನೇಲಿ ವೆಯ್ಟ್ ಮಾಡ್ತಾ ಇದ್ದೆ. ಹಸ್ಬೆಂಡ್ ಕೂಡ ಬನ್ನಿ ಬನ್ನಿ ಅಂತ ಬಲವಂತ ಮಾಡಿದೆ, ಬಟ್ ಅವ್ರು ಬರಲಿಕ್ಕೆ ರೆಡಿ ಇರಲಿಲ್ಲ. ಸೊ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಡ್ರಾಪ್ ಮಾಡಲಿಕ್ಕೆ ಬರ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಡ್ರಾಪ್ ಮಾಡಿದ್ದಕ್ಕೆ. ಸೊ ನಮ್ಮ ಬಸ್ ಹೊರಡೋವರೆಗೂ ಅಲ್ಲೇ ಕೂಡ ವೆಯ್ಟ್ ಮಾಡಿಕೊಂಡು ಟಾಟಾ ಬಾಯ್ ಬಾಯ್ ಹೇಳಿ ಹೊರಟ್ರು. ಅದಾದಮೇಲೆ ನಮ್ಮ ಟ್ರಿಪ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಫುಲ್ಲು ಬಸ್ಸಲ್ಲಿ ಡ್ಯಾನ್ಸ್ ಮಸ್ತಿ ಮಜಾ ಮಾಡಿಕೊಂಡು ಬಂದಿದ್ದಾಯಿತು. ಕೊನೆಗೆ ಇಲ್ಲೆಲ್ಲೋ ಸ್ಟಾಪ್ ಕೊಟ್ಟರು, ಕಾಫಿ ಟೀ ಅಥವಾ ಊಟ ಏನಾದರೂ ಮಾಡ್ಕೊಳ್ಳಿಕ್ಕೆ ಅಂತ 1/2 hour. ಸೊ ನಾನು ಅರ್ಜೆಂಟ್ನಲ್ಲಿ ಊಟ ಕೂಡ ಮಾಡಿರಲಿಲ್ಲ. ಸೊ ಅಲ್ಲಿ ಮಾಡಿಕೊಂಡು ಬಾದಾಮ್ ಹಾಲು ಕೂಡ ಕುಡ್ಕೊಂಡು ಮತ್ತೆ ಬಸ್ಸಿಗೆ ಬಂದಿದ್ದಾಯಿತು. ಸೊ ಹೀಗೆ ನಾವು ಶಿವಮೊಗ್ಗಗೆ ರೀಚ್ ಆಗೋ ಅಷ್ಟೊತ್ತಿಗೆ 4:30 ಆಗಿತ್ತು. ಅಷ್ಟೊತ್ತಿಗೆ ಬಿಸಿ ಬಿಸಿ ಇಡ್ಲಿ ವಡೆ ಕೂಡ ಸಿಗ್ತಾಯಿತ್ತು. ಇಡ್ಲಿ ವಡೆ ತಿನ್ಕೊಂಡು ಒಂದು ಗ್ಲಾಸ್ ಟೀ ಕುಡ್ಕೊಂಡು ಶಿವಮೊಗ್ಗದಿಂದ ಹೊರಟಿದ್ದಾಗಿದೆ. ಮೊದಲಿಗೆ ನಾವು ಹೋಗಿದ್ದು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ. ಸೊ ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 6:30-7 ಗಂಟೆ ಆಗಿತ್ತು. ಅವಾಗಿನ ಲಾಂಚಿನ ಓಪನ್ ಆಗಿರಲಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾ ಅಟ್ಮಾಸ್ಫಿಯರ್ ವೆದರ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಮುಂದೆ ಇರೋದು ಆ ಲೇಕ್, ಅದೇನು ಸಿಗಂದೂರು ವಾಟರ್ ಪ್ಲೇಸು. ಅಲ್ಲಿ ಯಾರು ಕೂಡ ಒಬ್ಬರು ಆಟ ಆಡ್ತಿರ್ಲಿಲ್ಲ, ಜಸ್ಟ್ ಕಾಲ್ತಾವ ಮಾಡ್ಕೊಂಡು ಹೋಗಿದ್ದಾಯಿತು. ಬಟ್ ವಾಟರ್ ಮಾತ್ರ ತುಂಬ ಕ್ಲೀನಾಗಿತ್ತು. ಆ್ಯಂಡ್ ಅದು ನೋಡಿ ಹೇಗೆ ಒಳ್ಳೆ ಫಾಗ್ ಆಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾವು ಹತ್ಕೊಂಡು ಹೋಗಿದ್ದಾಗಿದೆ. ವಾಟರ್ ಅಂತ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಫಿಶಸ್ ಕೂಡ ನಾವು ನೋಡ್ಬೋದಾಗಿತ್ತು. ಅದಾದಮೇಲೆ ಲಾಂಚಿಂದ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಹೋದ್ಮೇಲೆ ಅಲ್ಲಿಂದ ಜೀಪ್ನ ತೊಗೊಂಡು, ಜೀಪ್ಗೆ ಒಂದು ಸೈಡು 30 rupees ಚಾರ್ಜ್ ಮಾಡ್ತಾರೆ. ಸೊ 2 ಸೈಡು ಜೀಪ್ನಲ್ಲಿ ಹೋಗಿ ಜೀಪ್ನಲ್ಲಿ ಬರಬೇಕಾಗತ್ತೆ. ಸೊ ಫೈನಲಿ 8:30ಗೆ ನಾವು ಸಿಗಂದೂರು ಚೌಡೇಶ್ವರಿನ ರೀಚ್ ಆದ್ವಿ. ಅಲ್ಲಿ ರೂಮ್ಗಳು ಜಸ್ಟ್ ಚೀಪಾಗಿ ಸಿಗುತ್ತೆ. ಇಲ್ಲಿ ನಾವು ತೊಗೊಂಡಿದ್ದು ರೂಮು 300 rupees. 300 rupees ರೂಮ್ ಕೂಡ ಸಿಗುತ್ತೆ. ಅದು ಚೆನ್ನಾಗಿತ್ತು ರೂಮ್ ಕೂಡ. ಫೋಟೋ ನಾನು ಇಲ್ಲಿ ಹಾಕ್ತೀನಿ. ಜಸ್ಟ್ ಚಾರ್ಜ್ 300 rupees. ಹಾಟ್ ವಾಟರ್ ಕೂಡ ಬರ್ತಾಯಿತ್ತು. ಫುಲ್ ಎಲ್ಲರೂ ಹೋಗಿ ರೂಮ್ಗಳನ್ನ ಮಾಡಿಕೊಂಡು ಡ್ರೆಸ್ಅಪ್ ಎಲ್ಲ ಹಾಗೆ ಬಂದಿದ್ದಾಗಿದೆ. ಈ ರೀತಿ ನೋಡಿ, ಇದೇ ವಸತಿ ಗೃಹ. ಅಲ್ಲಿ ಕೂಡ ಏನು ತೋರಿಸ್ತಿದ್ದೀನಲ್ಲ, ಅಲ್ಲಿ ಫ್ರೀ 20 rupees ವಾಟರ್ ಸಿಗುತ್ತೆ. ಅಲ್ಲಿ ಕೂಡ ತುಂಬ ಜನ ಸ್ನಾನ ಎಲ್ಲ ಮಾಡ್ಕೊತಾ ಇದ್ರು. ಬಟ್ ನಾವು ರೂಮ್ಗಳನ್ನ ಮಾಡಿಕೊಂಡು ಅಲ್ಲೇ ಸ್ನಾನಗಿನ ಎಲ್ಲ ಫ್ರೆಶ್ ಅಪ್ ಎಲ್ಲ ಹಾಗೆ ರೆಡಿ ಆಗಿ ಬಂದಿದ್ದಾಯಿತು. ಹಾಯ್ ಮಾಡ್ರೋ ಚಿಂಟು. ಅವನಂತೂ ಏನಕ್ಕೂ ಬೇಡ. ಸೊ ಫೈನಲಿ ರೆಡಿ ಆಗಿದ್ದಾಯಿತು. ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಟೆಂಪಲ್ ಎಂಟ್ರೆನ್ಸಿಂದ ಹೀಗೆ ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಹೋಗಿದ್ದಾಯಿತು. ನಾವು ವಿಸಿಟ್ ಮಾಡಿದ ದಿವಸ ಫ್ರೈಡೇ ಆಗಿತ್ತು. ಆದರೂ ಅಷ್ಟೊಂದೇನು ಜನ ಇರಲಿಲ್ಲ. ಆರಾಮಾಗಿ ದರ್ಶನ ಕೂಡ ಮಾಡ್ಕೊಂಡು ಬಂದಿದ್ದಾಯಿತು. ಈ ರೀತಿ ಅಲ್ಲಿ ಶಾಪಿಂಗ್ ಅಥವಾ ಕಡಿಮೆಗೆಲ್ಲ ಚೈನ್ಗಳೆಲ್ಲ ತುಂಬ ಚೆನ್ನಾಗಿ ಇತ್ತು. ಬಟ್ ನಾನೇನು ಪರ್ಚೇಸ್ ಮಾಡ್ಲಿಕ್ಕೆ ಆಗಿಲ್ಲ, ಜಸ್ಟ್ ನೋಡಿಕೊಂಡು ಬಂದೆ. ಸೊ ಈ ರೀತಿ ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಫಸ್ಟೇ ವಿಸಿಟ್ ಮಾಡಿದೆ. ಇದು ನಮ್ಮ ಸಿಗಂದೂರು. ಇಲ್ಲೇ ನೋಡ್ಬೋದು ಎಷ್ಟು ಖಾಲಿ ಹೊಡಿತಾ ಇದೆ ದೇವಸ್ಥಾನ. ಶುಕ್ರವಾರ ಆಗಿದ್ರು ಕೂಡ. ಸೊ ಅದಾದಮೇಲೆ ಬ್ಯಾಕ್ ಟು ರೂಮ್ ಅಂತ ರೂಮ್ಗೆ ಹೋಗ್ತಾ ಇದ್ವಿ. ಯಾಕಂದರೆ ಲಗೇಜ್ ಎಲ್ಲ ರೂಮ್ನಲ್ಲೇ ಇಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ವಿ. ಅದಾದಮೇಲೆ ರೂಮ್ನಿಂದ ಲಗೇಜ್ ಎಲ್ಲ ತೊಗೊಂಡು ಪುನಃ ಜೀಪ್ ಹತ್ಕೊಂಡು ಲಾಂಚ್ ಕಡೆ ಬಂದಿದ್ದಾಯಿತು. ಮತ್ತು ಲಾಂಚಿಂದ ನಮ್ಮ ಬಸ್ ಕಡೆಗೆ ಹೋಗಿ ಈ ರೀತಿ ಹೋಗ್ತಾ, ಇಲ್ಲಿ ಏನೋ ಇನ್ನೊಂದು ಅದರ್ ಸೈಡಿಂದ ಅಥವಾ ವೆಹಿಕಲ್ಸ್ ಏನೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ ನಾ ಅವಾಗಿಂದ ಎಷ್ಟೋ ವರ್ಷದಿಂದ ಬರ್ತಾಯಿದ್ದೀನಿ. ಈ ರೀತಿ ಲಾಂಚ್ನಲ್ಲೇ ಹೋಗಬೇಕಾಗುತ್ತೆ. ಆಮೇಲೆ ಪ್ರೈವೇಟ್ ವೆಹಿಕಲ್ ತೊಗೊಬೇಕಾಗುತ್ತೆ. ಬಟ್ ಲಾಂಚ್ನಲ್ಲಿ ನಮ್ಮ ಕಾರ್ ಅಥವಾ ಬೈಕ್ ಏನಾದರೂ ಇದ್ದರೆ ಅದನ್ನು ತೊಗೊಂಡು ಹೋಗ್ಬೋದು. ನಮ್ಮದು ಬಸ್ ಆಗಿದ್ದರಿಂದ ಅವ್ರು ಅಲ್ಲೇ ಬಿಟ್ಬಿಟ್ರು. ಕೊನೆಗೆ ನಾವು ಲಾಂಚ್ನಲ್ಲಿ ಹೋಗೋದಾಯಿತು. ಹಾಗೆ ನಾವು ಹೋಗೋ ಅಷ್ಟೊತ್ತಿಗೆ ಅವರು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಟ್ಟಿದ್ರು. ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಆಮೇಲೆ ಮತ್ತೆ ಶಿವಮೊಗ್ಗ ಜೋಗ್ ಫಾಲ್ಸ್ನ ವಿಸಿಟ್ ಕೊಟ್ಟಿದ್ದಾಯಿತು. ವಾಟರ್ ತುಂಬ ಲೆಸ್ಸಾಗೇ ಇತ್ತು, ಬಟ್ ವ್ಯೂ ಮಾತ್ರ ಬೊಂಬಾಟಾಗಿತ್ತು. ಅದಾದಮೇಲೆ ಆನ್ ದ ವೇ ಯಾವುದೋ ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿ ಇಲ್ಲಿ ನಿಲ್ಲಿಸಿದ್ರು. ಆ ವ್ಯೂ ಪಾಯಿಂಟು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲ ಲೈಕ್ ಗ್ರೀನ್, ಫುಲ್ ಗ್ರೀನು, ಮೌಂಟೇನ್ಗಳನ್ನೇ ನೋಡೋಂಗಾಯಿತು. ಚಿಂಟು
ಚಿಂಟು ಹೀಗೆ ಮುಗಿಸ್ಕೊಂಡು ಇದೆಲ್ಲ ಸ್ಟಾಪ್ ಕೂಡ ಕೊಟ್ಟರು ಮಧ್ಯಾಹ್ನ ಊಟಕ್ಕೆ ಅಂತ. ಮಧ್ಯಾಹ್ನ ಊಟಕ್ಕೆ ಕರ್ಡ್ ರೈಸು ಬೆಳಗ್ಗೆನೂ ಇಷ್ಟ ಇಲ್ಲ, ಮಧ್ಯಾಹ್ನ ಇಷ್ಟ ಇಲ್ಲ, ಹೇಗೂ ತಿನ್ನಬೇಕಲ್ಲ ಅಂತ ಹೇಳಿ ಕರ್ಡ್ ರೈಸು ಚಿತ್ರಾನ್ನ ತಿಂದಿದ್ದಾಯಿತು. ಅದಾದಮೇಲೆ 1 ಅವರ್ ಎಕೋ ಬೀಚ್ಗೆ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 5:30 ಆಗಿಬಿಟ್ಟಿತ್ತು. ಈ ರೀತಿ ವೆದರ್ ಆಗಿತ್ತು. ಆ್ಯಂಡ್ ಇಲ್ಲಿ ಮುರುಡೇಶ್ವರ ಪ್ಲೇಸ್ನಲ್ಲಿ ಆಗಿದ್ದು ಇನ್ಸಿಡೆಂಟಿಂದ ಸ್ಟೂಡೆಂಟ್ಸ್ ಯಾರನ್ನೂ ಬೀಚ್ಗೆ ಬಿಡಬಾರ್ದು ಅನ್ನೋದು ನಮ್ಮ ಸ್ಟ್ರಿಕ್ಟ್ ರೂಲ್ಸ್ ಆಗಿತ್ತು. ಬಟ್ ಈ ಬೀಚಲ್ಲಿ ನನ್ನ ಮಗನ ಹಿಡಿಯೋದೇ ದೊಡ್ಡ ಕೆಲಸ ಆಗಿಬಿಟ್ಟಿತ್ತು. ಯಾಕಂದರೆ ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಎಷ್ಟೇ ಎಳ್ಕೊಂಡು ಬಂದರೂ ಕೂಡ ಓಡಿ ಹೋಗಿ ಬೀಚ್ಗೆ ಇಳಿತಾ ಇದ್ದ. ಪಾಪ ನಮ್ಮ ಸ್ಟೂಡೆಂಟ್ಸ್ ಹೋಗಿ ಕರ್ಕೊಬಂದಿದ್ದಾಯಿತು. ಸೊ ಈ ರೀತಿ ಬೀಚ್ ಅಂತಂದ್ರೆ ಒಂಥರ ನಮಗೆ ಹೇಳೋಕ್ಕಾಗೋದಿಲ್ಲ. ಬಟ್ ಸ್ಟೂಡೆಂಟ್ಸ್ ಯಾರು ಆಟ ಆಡಲಿಲ್ಲ. ಯಾವ ಟೈಮಲ್ಲಿ ಕರ್ಕೊಬಂದವ್ರು ನೋಡಿ. ಫೈನಲಿ ರೂಮ್ಗೆ ಯಾವಾಗ ರೀಚ್ ಆಗ್ತೀವೋ ಅನ್ಸ್ಬಿಟ್ಟಿತ್ತು. ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 7:30 8 o'clock ಆಗಿತ್ತು. ಫಸ್ಟು ಫ್ರೆಶ್ ಅಪ್ ಆಗಿ ಬ್ಯಾಗೆಲ್ಲ ಬಿಸಾಕಿ ಊಟ ರೆಡಿ ಇದೆ ಅಂತ ಕೆಳಗೆ ಬಂದರೆ ಮಶ್ರೂಮ್ ಬಿರಿಯಾನಿ ಕೂಡ ಟೇಸ್ಟಿಯಾಗಿ ರೆಡಿ ಆಗಿಬಿಟ್ಟಿತ್ತು. ಸೊ ಊಟ ಮುಗಿಸ್ಕೊಂಡ್ಬಿಟ್ವಿ. ಬೆಳಗ್ಗೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿದೆ. ರಾತ್ರಿ ಊಟ ಅಂತ ಬೊಂಬಾಟೆಗೆ 2 ಸಲ ಹಾಕಿಸ್ಕೊಂಡು ತಿಂದಿದ್ದಾಯಿತು. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಮಾಡಿದ್ರು ಮಶ್ರೂಮ್ ಬಿರಿಯಾನಿ. ಅದಾದಮೇಲೆ ರೆಸ್ಟ್ ಮಾಡೋಣ ಅಂತ ಹೇಳಿ ರೂಮ್ಗೆ ಹೋಗಿ ದಬ್ಬಕೊಂಡ್ವಿ. ಇದೇ ಫಸ್ಟು ಆಚೆ ಮುರುಡೇಶ್ವರ ಪ್ಲೇಸ್ಗೆ ಹೋಗಿ ನೈಟ್ ಔಟ್ ಎಲ್ಲೂ ಓಡಾಡೋಕ್ಕೆ ಹೋಗದೆ 9:30 ಮಲ್ಕೊಂಡಿದ್ದು. ಅದು ವಿತ್ ಹಸ್ಬೆಂಡ್ ಇಲ್ಲದೇ ಇರೋದ್ರಿಂದ, ಇದ್ದಿದ್ದರೆ ಎಲ್ಲ ಹೋಗಿ ರಾತ್ರಿ ವಿಸಿಟ್ ಮಾಡ್ಕೊಂಡು ಬಂದಿರ್ತಾ ಇದ್ದೆ. ಸೊ ಹೀಗೆ ನಮ್ಮ ಟ್ರಿಪ್ದು ಡೇ 1 ವಿಡಿಯೋ ಇದಾಗಿತ್ತು. ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್, ಥ್ಯಾಂಕ್ ಯು.